ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಚಿಕ್ಕಬಳ್ಳಾಪುರ ಪುರಸಭೆಗೆ ಸನ್ಮಾನ್ಯ ಶ್ರೀ ಮುಖ್ಯಾಧಿಕಾರಿಗಳಿಗೆ ಒಂದು ಪತ್ರ ಕೊಟ್ಟಿದ್ದೀವಿ. ಏನಂದರೆ, ಏಪ್ರಿಲಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 3 ವರ್ಷಕ್ಕೊಂದು ಸರಿ ಜಾತ್ರೆ ನಡೀತೈತೆ. ಆ ಜಾತ್ರೆ ತುಂಬ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾಯಿದ್ದು. ಆ ರೋಡ್ಗಳು ಈಗಾಗಲೇ ಸುಮಾರು ಓಡಾಡೋಕ್ಕಾಗೋಂಥ ಪರಿಸ್ಥಿತಿ ಇದೆ. ಆ ರೋಡ್ಗಳನ್ನ ಏನು ದುಸ್ಥಿತಿಲಿದೆ ಅದನ್ನು ಸರಿ ರೀತಿಗೆ ತರಬೇಕು. ಮತ್ತು ಈಗ ನಮ್ಮಲ್ಲಿ ತೇರು ನಡೆಯುತ್ತೆ. ಏನು ಮಾರಮ್ಮನ ದೇವಸ್ಥಾನದಿಂದ ಬಸವಣ್ಣನ ಚೌಕಿವರೆಗೂ ತೇರು ಬರುತ್ತೆ. ಅದನ್ನು ಹೊಸದಾಗಿ ರೋಡ್ನ ನಿರ್ಮಾಣ ಮಾಡಬೇಕು. ತೇರು ಎಳಿಯೋಕ್ಕೆ ಮತ್ತು ತೊಂದರೆ ಆದೈತೆ, ಮತ್ತು ಅನಾಹುತಗಳಾಗ್ತವೆ ಅಂತೇಳಿ ಮತ್ತು ಆರತಿಗಳೆಲ್ಲ ಎತ್ಕೊಂಡ್ಬರ್ತಾರೆ. ರೋಡ್ಗಳು ಗುಂಡಿ ಬಿದ್ದಿರೋದ್ರಿಂದ ಸಮಸ್ಯೆ ಆಗ್ತೈತೆ. ಕಿರಿಯರು ಮತ್ತು ಹೆಂಗಸರ ಮಕ್ಕಳು ಆರತಿ ಎತ್ಕೊಂಬರೋದ್ರಿಂದ ತೊಂದರೆ ಆಗ್ತೈತೆ ಅನ್ನೋದು ಒಂದು ಮನವಿ ಕೊಟ್ಟಿದ್ದೀವಿ. ಅದೇ ರೀತಿ ಇಡೀ ಚಿಕ್ಕಬಳ್ಳಾಪುರದ ಆಚಾರ್ಯ ಕಾಲೇಜ್ ಮುಖ್ಯ ರಸ್ತೆಯಿಂದ ಏನು ನಮ್ಮ ಚಿಕ್ಕಬಳ್ಳಾಪುರ ರೈಲ್ವೆ ಬ್ರಿಡ್ಜಿಗೆ ಬರ್ತೀವಿ, ಆ ರೋಡು ತುಂಬ ಅಧ್ವಾನ ಆಗಿದೆ. ಬ್ರದರ್ಸ್ ಕಾಲೋನಿ, ರಾಘವೇಂದ್ರ ಬಡಾವಣೆ, ಗಣಪತಿ ನಗರ, ವೀರಶೆಟ್ಟಹಳ್ಳಿ, ದ್ವಾರಕಾ ನಗರ ಎಲ್ಲ ಲೇಔಟ್ಗಳ ಬಡಾವಣೆಯ ಜನರು ಮಾಡವರೆಗೆ ಬರಬೇಕಾದ್ರೆ ಅದರಲ್ಲಿ ಆ ರೋಡಲ್ಲೇ ಬರಬೇಕು. ಮತ್ತು ಸುತ್ತಮುತ್ತ ಗ್ರಾಮದವರು ಅಲ್ಲೇ ಬರೋದ್ರಿಂದ ಅದನ್ನು ಹೊಸದಾಗಿ ರೋಡ್ ಮಾಡಬೇಕು. ಒಂದು ವೇಳೆ ಏನಾದರೂ ಹೊಸದಾಗಿ ಮಾಡೋಕ್ಕೆ ಸ್ವಲ್ಪ ಇವರೆಲ್ಲ ಎಸ್ಟಿಮೇಟು ಪ್ಲಾನಿಂಗು ಏನೇನು ಇರುತ್ತೆ ಇವ್ರದ್ದು, ಅದೇನೋ ತಾಂತ್ರಿಕ ತೊಂದರೆ ಆಗೋದಿದ್ರೆ ತುರ್ತಾಗಿ ಆ ಗುಂಡಿ ಆದರೂ ಮುಚ್ಚಿಕೊಡ್ಬೇಕು ಅಂತೇಳಿ ಸಾಹೇಬ್ರಿಗೆ ಇವತ್ತು ಮನವಿ ಕೊಟ್ಟಿದ್ದೀವಿ ನಮ್ಮ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ವತಿಯಿಂದ. ದಯವಿಟ್ಟು ತುರ್ತಾಗಿ ಇದನ್ನು ಕ್ರಮ ಕೈಗೊಂಡು ಊರ ಜಾತ್ರೆ ಪ್ರಯುಕ್ತ ಸಾಹೇಬರು ಅದನ್ನು ಗಮನ ಹರಿಸಿ ಕೂಡಲೇ ನಮಗೆ ಸಹಕರಿಸಬೇಕು ಅಂತೇಳಿ ನಾನು ಈಗ ಮನವಿ ಪತ್ರ ಕೊಟ್ಟಿದ್ದೀನಿ. ಈಗ ಆಲ್ರೆಡಿ ರೋಡ್ಗಳದೆಲ್ಲ ತಗೊಂಡಿದ್ದೀವಿ. ಇದೊಂದು ನಾವು ಹತ್ರ ಮಾತಾಡೋದು ಅದೇ ಅದನ್ನು ಏನಾಗುತ್ತೆ ಅಂದರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳೆಲ್ಲ ಕಾಲ್ಗಡೆ ರೋಡು, ಆಮೇಲೆ ಊರ ಜಾತ್ರೆ ತೇರ್ದು ಮೇನ್ ಇರುತ್ತೆ ಸರ್. ತೇರ್ದು ಏನಾಗುತ್ತೆ ಅಂದರೆ ಬಸವಣ್ಣನ ದೇವಸ್ಥಾನ ಚೌಕಿ, ಮಾರಮ್ಮನ ದೇವಸ್ಥಾನದಿಂದ ಬಸವಣ್ಣನ ಚೌಕಿಗೆ ಬರುತ್ತೆ. ಅದು ಆಲ್ರೆಡಿ ಹಿಂದೆನೇ ಅದು ಇದಾಗಿದೆ, ಮಾಡಬೇಕು ಅಂತೇಳಿ ರಾಜಬೀದಿಗಳು ಅಲ್ಲಿ ಬರಲೇಬೇಕು. ಮತ್ತು ಇನ್ನು ಒಳಗಡೆ ರಸ್ತೆಗಳು ಏನೇನು ಅಧ್ವಾನ ಆಗಿದೆ ಅದೊಂದು, ಯಾಕೆಂದರೆ ಜಾತ್ರೆ ಇರೋದ್ರಿಂದ ಸಮಸ್ಯೆಗಳಾಗತ್ತೆ ಬೇಡ ಅಂತೇಳಿ ದಯವಿಟ್ಟು ನಮಗೆ ಅದ್ರ ಬಗ್ಗೆ ಖಂಡಿತ. ಓಕೆ, ಥ್ಯಾಂಕ್ ಯು.